ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅಲ್ಲ 4,000 ರೂಪಾಯಿ ಜಮಾ ಆಗ್ತಾ ಇರುವಂತದ್ದು ನಿಜಾನೇ. ಆದ್ರೆ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇಲ್ಲ ಯಾಕೆ ಅಂತ ಎಲ್ಲರ ತಲೆಯಲ್ಲಿ ಕ್ವೆಶ್ಚನ್ ಉಂಟಾಗ್ತಾ ಇರುವಂತದ್ದು. ಸೊ ಯಾಕೆ ಅನ್ನುವಂಥದ್ದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ 2 ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಅದ್ರ ಜೊತೆಗೇನೆ ಸಿದ್ದರಾಮಯ್ಯನವರು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಇವರೆಲ್ಲರ ಬಗ್ಗೆನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಥಂಬ್ನೇಲ್ ನಲ್ಲಿ ರೇಷನ್ ಕಾರ್ಡ್ ಗಳ ಬಗ್ಗೆ ಇಮೇಜ್ ಕೂಡ ಹಾಕಿದ್ದೆ. ಯಾಕಪ್ಪ ಅಂದ್ರೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಏನಾದ್ರೂ ತಿದ್ದುಪಡಿ ಇದ್ರೂ ಸಹಿತ ತಿದ್ದುಪಡಿಯನ್ನ ನೀವು ಮಾಡ್ಕೋಬಹುದಾಗಿರುತ್ತೆ. ಸೊ ಅದು ಏನು ಅನ್ನುವಂಥದ್ದನ್ನ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಈ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ನೋಡ್ಲೇಬೇಕು. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋರು ಕೂಡ ನೋಡ್ಬೇಕು, ಏನಾದ್ರೂ ಅಪ್ಡೇಟ್ ಮಾಡುವವರು ನೋಡ್ಬೇಕು. ಸೊ ಮತ್ತೆ ಇಲ್ಲಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬೇಕಂದ್ರೆ ನೋಡ್ಲೇಬೇಕಾಗಿರುವಂತಹ ಮಾಹಿತಿ ವೀಕ್ಷಕರೇ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ಇಲ್ಲಿ ಸಾಕಷ್ಟು ಹೆಚ್ಚಾನೆಚ್ಚು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಇಲ್ಲಿ 4,000 ಜಮಾ ಆಗ್ತಾ ಇರುವಂತದ್ದು ನಿಜಾನೇ. ಆದ್ರೆ ಎಲ್ಲರ ಖಾತೆಗೆ ಒಟ್ಟಿಗೆ ಸ್ಪೀಡ್ ಆಗಿ ಜಮಾ ಆಗ್ತಾ ಇಲ್ಲ. ಸೊ ಇಲ್ಲಿ ಮುಖ್ಯವಾಗಿರುವಂತಹದ್ದು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಏನ್ ಕೊಟ್ರಪ್ಪ ಅಂದ್ರೆ ಇಲ್ಲಿ ಮೊದಲನೇದಾಗಿ ಏನ್ ಕೊಟ್ರು, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಚಿವೆಯರು. ಸೊ ಇವ್ರು ಏನ್ ಹೇಳಿದ್ರಪ್ಪ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನ್ ಎಲ್ಲರ ಖಾತೆಗೆ ಹಾಕ್ಬೇಕಾಗಿತ್ತಲ್ಲ ಅದನ್ನ ಈಗಾಗಲೇ ನಾವು ಟ್ರೆಜರಿದಿಂದ DBT ಪುಷ್ ಮಾಡಿ DBT ದಿಂದ ಬ್ಯಾಂಕ್ಗಳಿಗೆ ಆ ಬ್ಯಾಂಕಿಗೆ ಹಾಕಿ ಬ್ಯಾಂಕ್ನಿಂದ ಎಲ್ಲರ ಬ್ಯಾಂಕ್ಗಳಿಗೆ ಹಾಕ್ತೀವಿ. ಈ ರೀತಿ ಪ್ರೊಸೆಸಿಂಗ್ ಇರುತ್ತೆ. ಅದರಲ್ಲಿ ಈಗಾಗಲೇ ಒಂದು DBT ದಿಂದ ಬ್ಯಾಂಕ್ಗಳಿಗೆ ಅರ್ಧದಷ್ಟು ಸುಮಾರು ಹಣ ಹೋಗಿದೆ. ಆ ಒಂದು ಅರ್ಧದಷ್ಟು ಏನು ಹೋಗಿದೆಯಲ್ಲ ಎಲ್ಲರ ಡಾಕ್ಯುಮೆಂಟ್ಸ್ ಇಂತಿಷ್ಟು ಜಿಲ್ಲೆಗಳಂತ ಹಿಡ್ಕೊಂಡು ಆ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳನ್ನ ಒಂದು ಲೆಕ್ಕಾಚಾರ ಮಾಡಿಕೊಂಡು ಅವರು ಡಾಕ್ಯುಮೆಂಟ್ಸ್ ಗಳನ್ನ ರೀವೆರಿಫಿಕೇಶನ್ ಮಾಡ್ತಾ ಇದೀವಿ. ರೀವೆರಿಫಿಕೇಶನ್ ಮಾಡಿ ಯಾರು 100% ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದಿರ್ತಾರೆ ಸೊ ಅಂತಹ ಫಲಾನುಭವಿಗಳಿಗೆ ಮಾತ್ರ ನಾವು ಹಣ ಹಾಕ್ತಾ ಇದೀವಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈಗ ಬ್ಯಾಂಕ್ಗಳಿಗೆ ಎಷ್ಟು ಹಣ ಹೋಗಿದೆ ಆ ಒಂದು ಬ್ಯಾಂಕ್ ನಲ್ಲಿ ಎಲ್ಲರ ಖಾತೆಗೆ ಜಮಾ ಮಾಡುವಂತಹ ಕೆಲಸ ಮಾಡ್ತಾ ಇದೀವಿ. ಮತ್ತೆ DBT ದಿಂದ ಬ್ಯಾಂಕಿಗೆ ಇನ್ನೂ ಅರ್ಧ ಹಣ ಉಳಿದಿದೆ. ಆ ಒಂದು ಹಣವನ್ನ ಹಾಕ್ಲಿಕ್ಕೆ ನಾವು ತಾಂತ್ರಿಕ ದೋಷ ಉಂಟಾಗ್ತಾ ಇದೆ. ಸೊ ಒಂದು ತಾಂತ್ರಿಕ ದೋಷದ ಬಗ್ಗೆ ಒಂದು ಏನು ಕ್ಲಿಯರ್ ಮಾಡಿಕೊಂಡು ಆಮೇಲೆ ಒಂದು ಬ್ಯಾಂಕ್ಗೆ ಹಣ ಹಾಕಿ ಆ ಒಂದು ಬ್ಯಾಂಕ್ ನಿಂದ ಎಲ್ಲರ ಖಾತೆಗೆ ಹಣವನ್ನ ಹಾಕ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹಣ ಜಮಾ ಆಗಿರುವಂತದ್ದು ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದನ್ನು ಕೂಡ ಅಂದ್ರೆ ಸ್ಪೀಡ್ ಆಗಿ ಜಮಾ ಆಗ್ತಾ ಇಲ್ಲ. ಇನ್ನೂ ಕೂಡ ಹಂತವಾಗಿ ಸ್ವಲ್ಪ ಒಂದು ಎಲ್ಲರ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು. ಓಕೆನಾ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕರೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬಡ ಪೀಡಿತ ಈಗಾಗಲೇ ಬರ ಪೀಡಿತ ಅಂತ ಇದೆ ನೋಡಿ. ಸಾರಿ, ಈ ಒಂದು ಮಳೆ ಪ್ರವಾಹದಿಂದ ಬರನು ಮನ್ಮನೇನೆ ಬಂದಿತ್ತು. ಸಿಕ್ಕಾಪಟ್ಟ ಬಿಸಿಲು ಅಂತೂ ಹೇಳಿಕೆ ಹೋಗ್ಬೇಡಿ. ಅಷ್ಟು ಬಿಸಿಲು 15-20 ವರ್ಷಗಳಿಗಿಂತ ಮುಂಚೆ ಎಂದೂ ಬಿದ್ದಿದ್ದಿಲ್ಲ. ಅಂತ ಬಿಸಿಲು ಬಿದ್ದುಬಿಟ್ಟಿತ್ತು, ಬರ ಕೂಡ ಬಿದ್ದಿತ್ತು. ಅದೇ ಒಂದು ಜಾಗದಲ್ಲಿ ಈಗ ಬರ ಏನು ಪ್ರವಾಹ ಕೂಡ ಬರ್ತಾ ಇರುವಂತದ್ದು. ಈಗ ಮಳೆ ಹೆಚ್ಚಾಗಿ ಪ್ರವಾಹ ಕೂಡ ಬರ್ತಾ ಇದೆ. ಪ್ರವಾಹ ಪೀಡಿತ ಒಂದು ತಾಲೂಕುಗಳು ಜಿಲ್ಲೆಗಳೇನಿರ್ತಾವಲ್ಲ ಸೊ ಅಂತಹ ಜಿಲ್ಲೆಗಳಿಗೆ ಈಗಾಗಲೇ ನಾವು ಅಮೌಂಟ್ ಅನ್ನ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ಇಲ್ಲಿ ಸ್ವಂತ ಕೆಲಸ ಕೂಡ ಮಾಡ್ತಾ ಇರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಅಂದ್ರೆ ಸ್ವಂತ ಆ ಒಂದು ಏನು ಪ್ರವಾಹ ಪೀಡಿತ ಒಂದು ತಾಲೂಕುಗಳು ಜಿಲ್ಲೆಗಳು ಏನಿದಾವಲ್ಲ ಸೊ ಆ ಒಂದು ಜಿಲ್ಲೆಗಳಿಗೆ ಸ್ವತಃ ಭೇಟಿ ಕೊಟ್ಟು ಅಲ್ಲಿರುವಂತಹ ಮನೆಗಳು ಎಷ್ಟು ಬಿದ್ದಿದ್ದಾವೆ, ಎಷ್ಟು ಇಲ್ಲ, ಯಾರಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ, ಅವರ ಖರ್ಚು ವೆಚ್ಚಗಳನ್ನ ಆದಷ್ಟು ಇವರ ಹತ್ರ ಎಷ್ಟು ಆಗತ್ತೋ ಅಷ್ಟು ಹೆಲ್ಪ್ ಮಾಡ್ತಾ ಇರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ನೀವು ನೋಡಿರ್ಬೋದು TV9, News 18, ಸುವರ್ಣ ನ್ಯೂಸ್, ಇಲ್ಲಿ ಎಲ್ಲ ಕೂಡ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ನೋಡ್ಬೋದು ವೀಕ್ಷಕರೇ, ಅಲ್ಲಿ ಸ್ವಂತ ಎಷ್ಟಾಗತ್ತೆ ಅಷ್ಟು ಕೂಡ ಹೆಲ್ಪ್ ಮಾಡ್ತಾ ಇದೆ. ಮತ್ತೆ ಸರ್ಕಾರದಿಂದ ಎಷ್ಟು ಆಗ್ತಾ ಇರುವಂತದ್ದು ಅಷ್ಟು ಕೂಡ ಹೆಲ್ಪ್ ಮಾಡ್ತಾ ಇರುವಂತದ್ದು. ಆದಷ್ಟು ಗೃಹಲಕ್ಷ್ಮಿ ಯೋಜನೆಯಿಂದ ಆ ಒಂದು ಪ್ರವಾಹ ಪೀಡಿತ ಜಿಲ್ಲೆಗಳಿಗೇನೆ ಅಮೌಂಟ್ ಅನ್ನ ಸ್ಪೀಡ್ ಆಗಿ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಜನಗಳಿಗೆ ದುಡಿಲಿಕ್ಕೆ ಅದು ಇದು ಅಂತ ಎಲ್ಲ ಪ್ರಾಬ್ಲಮ್ ಉಂಟಾಗ್ತಾ ಇರುತ್ತೆ. ತಿನ್ಲಿಕ್ಕೆ ಅನ್ನ ಕೂಡ ಸಿಗ್ತಾ ಇರಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಜಿಲ್ಲೆದವರು ಬಂದಿರ್ತಾರೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಪ್ರವಾಹ ಬಂದಿದೆ ನೋಡಿ. ಸೊ ಅವ್ರಿಗೆಲ್ಲರಿಗೂ ಕೂಡ ಈಗ ದುಡ್ಡನ್ನ ಅಮೌಂಟ್ ಅನ್ನ ಹಾಕ್ತಾ ಇರುವಂತದ್ದು ಸ್ಪೀಡ್ ಆಗಿ. ಮೊದಲು ಅವರ ಒಂದು ಖಾತೆಗೆ ಹಣ ಜಮಾ ಮಾಡಿ ನೆಕ್ಸ್ಟ್ ಉಳಿದಿರುವಂತಹ
ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯಲ್ಲಿ ಸಮಸ್ಯೆ, ಗಂಡ ಹೆಂಡತಿಯ ಜಗಳ, ಅತ್ತೆ ಸೊಸೆಯ ಜಗಳ, ಶತ್ರುವಿನ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗಳು, ಸಾಕಷ್ಟು ಹಲವಾರು ಸಮಸ್ಯೆಗಳಿರ್ತವೆ. ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಗುರೂಜಿ ಅವರು ವೇದಾಂತ್ ಶರ್ಮಾ ಇವರ ಹೆಸರು. ಸೊ ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ವಿಶೇಷವಾದಂತಹ ಪರಿಹಾರವನ್ನ ಪಡೆದುಕೊಳ್ಳಿ. ಏನು ಪ್ರವಾಹ ಬಿದ್ದಿರ್ತದೆ, ಎಲ್ಲಿ ಪ್ರವಾಹ ಬಂದಿರ್ತದಲ್ಲ, ಸೊ ಅಂತಹ ಜಿಲ್ಲೆ ತಾಲೂಕುಗಳಿಗೆ ಬಿಟ್ಬಿಟ್ಟು ಉಳಿದಿರುವಂತಹ ಒಂದು ತಾಲೂಕು ಜಿಲ್ಲೆಗಳಿಗೆ ಹಣವನ್ನ ಹಾಕ್ತಾರಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಸ್ಪ್ರೆಡ್ ಆಗ್ತಾನೆ ಹೋಗುತ್ತಾ ಇರತ್ತೆ, ಎಲ್ಲರ ಖಾತೆಗೆ ಹಣ ಜಮಾ ಆಗ್ತಾನೆ ಹೋಗ್ತಾ ಇರುತ್ತೆ. ಸ್ಲೋ ಆಗಿನೇ ಹಣ ಜಮಾ ಆಗ್ತಾ ಹೋಗುದು. ಸ್ಪೀಡ್ ಅಂತೂ ಹೇಳಿಲ್ಲ ಅವರು, ಸ್ಪೀಡ್ ಆಗಿ ಜಮಾ ಮಾಡ್ತೇವಂತ, ಅದೇ ಸ್ಲೋ ಆಗಿನೇ ಜಮಾ ಆಗ್ತಾ ಹೋಗೋದು. ನಿಮಗೆ ಬರುವವನಿಗೆ ನೀವು ವೇಟ್ ಮಾಡಲೇಬೇಕು. ಸೊ ಓಕೆನಾ, ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ಈಗ ರೇಷನ್ಸ್ ಕಾರ್ಡ್ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಈಗ ಒಂದು ಈ ರೇಷನ್ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಆಗಿರಲಿ, ಸಿದ್ದರಾಮಯ್ಯನವರಾಗಿರಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ನಾನು ಹೇಳ್ತೇನೆ. ಕೊನೆಯದಾಗೆ ರೇಷನ್ಸ್ ಕಾರ್ಡ್ ಬಗ್ಗೆನೂ ಕೂಡ ಆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಮೊನ್ನೆ ನಡೆದಂತಹ ಪ್ರೆಸ್ ಮೀಟ್ನಲ್ಲಿ ಕೂಡ ಹೇಳಿದ್ರು. ಇಲ್ಲಿ ಪ್ರೆಸ್ದವ್ರು ಏನು ಕೇಳಿದ್ರು, ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ಸಾಕಷ್ಟು ದೋಷಗಳಾಗ್ತಾ ಇದಾವೆ, ಯಾರಿಗೂ ಕೂಡ ಹಣ ಜಮಾ ಆಗ್ತಾ ಇಲ್ಲ. ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗ್ತಾ ಇರುವಂಥದ್ದು, ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನಿದೆ ಮಾಹಿತಿ ಹೇಳಿ ಅಂತ ಹೇಳಿದಾಗ ಈಗ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಮೇನಲ್ಲಿ ಅಮೌಂಟ್ ಹಾಕಿದ್ವಿ, ಜೂನ್ ಮತ್ತೆ ಜುಲೈ ಕೊಡಬೇಕಾಗಿತ್ತು. ಸೊ ನಾನು ಈಗಾಗಲೇ ಕೊಡ್ಲಿಕ್ಕೆ ಹೇಳಿದ್ದೀನಿ, ಈಗ ಕೊಡ್ತಾ ಇದ್ರು ಕೂಡ ಅಂತ ಮಾಹಿತಿನ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯನವರು. ಈಗಾಗಲೇ ಜೂನ್ ತಿಂಗಳದ ಹಣ ಹಾಕಿ ಈಗ ಜುಲೈದು ಕೂಡ ಹಾಕಿ ಕೊಡ್ತಾ ಇದ್ದಾರೆ. ಎರಡೂ ಕೂಡ ಒಮ್ಮೆಲೆ ಹಣ ಜಮಾ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೇನೆ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಕೊಟ್ಟಿದ್ದಾರೆ. ಸೊ ಮನೆ ನಡೆದ ಬಜೆಟ್ ಮಂಡನೆ ನಂತರನೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಸೊ ಅವ್ರ ಕ್ಲಿಪ್ ಅಂತೂ ಹಾಕ್ಲಿಕ್ಕೆ ಆಗಲ್ಲ, ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಸೊ ಅದನ್ನೇ ವಾಪಸ್ ತೋರಿಸೋದು ಬೇಡ. ಅವ್ರ ಬಗ್ಗೆ ಈಗ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದಾರೆ ಅನ್ನೋಂಥದ್ದನ್ನ ಒಂದು ಸ್ವಲ್ಪ ಕ್ಲಿಪ್ ಕೊಟ್ಬಿಡ್ತೀನಿ ನೋಡ್ರಿ. ಇಲ್ಲ ಈಗಾಗಲೇ ಜೂನ್ ಮತ್ತೆ ಜುಲೈ ತಿಂಗಳದು ಅವರು ಕೂಡ ಇದನ್ನು ಹೇಳಿರುವಂಥದ್ದು. ಎರಡೂ ಸೇರಿಸಿ 4,000 ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಎಲ್ಲರ ಖಾತೆಗೆ ಜಮಾ ಆಗತ್ತೆ ಕೂಡ ಅಂತ ಮಾಹಿತಿಯನ್ನು ಹಾಕಿಕೊಟ್ಟಿದ್ದಾರೆ. ಸೊ ಇದ್ರ ಮೇರೆಗೆ ಕೂಡ ನಿಮಗೆ ಹಣ ಜಮಾ ಆಗಿಲ್ಲ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ನೋಡೋಣ ಎಷ್ಟು ಜನರಿಗೆ ಹೋಗ್ತಾ ಇದೆ, ಎಷ್ಟು ಜನರಿಗೆ ಇಲ್ಲ ಅನ್ನೋದನ್ನ ನಾವು ಕೂಡ ತಿಳ್ಕೊಳ್ಳೋಣ. ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋಣ, ಆದಷ್ಟು ಬೇಗ ಎಲ್ಲರ ಖಾತೆಗೆ ಜಮಾ ಮಾಡಲಿ ಅಂತ ಒಂದು ಮನವಿಯನ್ನ ಮಾಡ್ಕೊಳ್ಳೋಣ. ಯಾಕಂದ್ರೆ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಹೆಲ್ಪ್ ಆಗ್ತಾ ಇರುವಂತದ್ದು. ಸೊ ಅದಕ್ಕೋಸ್ಕರ ಮನವಿ ಮಾಡಲೇಬೇಕಾಗತ್ತೆ. ಓಕೆನಾ, ಇದ್ರ ಬಗ್ಗೆ ಕ್ಲಿಯರಿಫಿಕೇಶನ್ ಸಿಕ್ಕಿದ್ರೆ ಈಗ ರೇಷನ್ಸ್ ಕಾರ್ಡ್ ಬಗ್ಗೆನೂ ಕೂಡ ಮಾಹಿತಿಯನ್ನ ಸ್ವಲ್ಪ ಅಪ್ಡೇಟ್ ಅನ್ನ ನಾನು ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ರೇಷನ್ಸ್ ಕಾರ್ಡ್ ಬಗ್ಗೆ ಏನು ಮಾಹಿತಿ ಬಂದಿದೆ ಅಂದರೆ, ಕೇವಲ 2 ದಿನಗಳ ಕಾಲ ನೀವು ಏನೇ ನಿಮ್ಮ ಅತ್ತೆ ಜಾಗದಲ್ಲಿ ಸೊಸೆಯನ್ನು ಹಾಕೋರಿದ್ರೆ, ಅಥವಾ ನಿಮ್ಮ ರೇಷನ್ಸ್ ಕಾರ್ಡ್ಗಳಲ್ಲಿ ಯಾರೇ ಸದಸ್ಯರನ್ನ ತಿದ್ದುಪಡಿ ಮಾಡ್ಕೊಂಡಿದ್ರೆ, ಅಥವಾ ಮರಣ ಹೊಂದಿದ್ರೆ, ಅಥವಾ ಮದುವೆ ಆಗಿ ಹೊಸ ಮಹಿಳೆಯರು ಕೂಡ ಮದುವೆ ಆಗಿ ಹೋಗಿರ್ತಾರೆ, ಸೊ ಅಂತಹ ಮಹಿಳೆಯರ ಒಂದು ಹೆಸರನ್ನು ಕೂಡ ಸೇರಿಸ್ಕೊಂಡಿರುತ್ತೆ. ಅಂದರೆ ಹೆಂಡತಿಯ ಹೆಸರನ್ನ ಸೇರಿಸೋದಿದ್ರೆ, ಅಥವಾ ಏನಾದರೂ ನಿಮ್ಮ ಒಂದು ಮನೆಯಲ್ಲಿ ಯಾರಾದರೂ ಸದಸ್ಯರು ತೀರಿ ಹೋದರೆ ಅವರ ಹೆಸರನ್ನ ತೆಗೆದಾಕೋದಿದ್ರೆ, ಸೊ ಈ ರೀತಿ ನೀವು ಯಾನ್ ಬೇಕಾದರೂ ಕೂಡ ತಿದ್ದುಪಡಿಯನ್ನು ಮಾಡ್ಕೋಬೇಕಾಗಿರುತ್ತೆ, ಕರೆಕ್ಷನನ್ನು ಮಾಡ್ಕೋಬಹುದು. 2 ದಿನ ನಿಮಗೆ ಕಾಲಾವಕಾಶ. ನಿಮ್ಮ ಹತ್ತಿರದ CSC ಸೆಂಟರ್ಗಳಿಗೆ, ಗ್ರಾಮ ಕರ್ನಾಟಕ ಬಾಪು ಸೇವಾ ಕೇಂದ್ರ, ಈ ಒಂದು ಕೇಂದ್ರಗಳಿಗೆ ಹೋಗಿ ನೀವು ಅಲ್ಲಿ ಒಂದು ಕರೆಕ್ಷನನ್ನು ಮಾಡ್ಕೋಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತಂತ ಅನ್ಕೋತೇನೆ. ಸೊ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ, ಅಥವಾ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿಂದ ಹೋದರೆ ಡೈರೆಕ್ಟ್ ಆಗಿ ನನಗೆ ಮೆಸೇಜ್ ಮಾಡಿದ್ರೆ ಸೊ ನಾನು ಕ್ಲಿಯರ್ ಆಗಿ ನಿಮ್ಗೆ ಮೆಸೇಜ್ ಮುಖಾಂತರ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ರೇಷನ್ಸ್ ಕಾರ್ಡ್ ಬಗ್ಗೆನೂ ಕೂಡ ಇಷ್ಟು ಮಾಹಿತಿ ಬಂದಿತ್ತು. ನೀವು ಏನಾದರೂ ಕರೆಕ್ಷನ್ ತಿದ್ದುಪಡಿ ಮಾಡ್ಕೊಳ್ಳಿದ್ರೆ ಸೊ ಆದಷ್ಟು ಬೇಗ ಹೋಗಿ ಮಾಡ್ಕೊಳ್ಳಿ. ಇದಕ್ಕೆ ಟೈಮಿಂಗ್ ಇದೆ, ಮುಂಜಾನೆ 10:30 ಆದರೆ ಮಧ್ಯಾಹ್ನ 2 ಗಂಟೆಗೆ ಮತ್ತೆ 1 ತಾಸು ಇರಲ್ಲ ಸರ್ವರು, ಮತ್ತೆ ಸಂಜೆ ಒಂದು ಸ್ವಲ್ಪ ಇರುತ್ತೆ ಅಷ್ಟೇ, ಬಹಳಷ್ಟು ಟೈಮ್ ಕೊಟ್ಟಿರಲ್ಲ. ಸರ್ವರ್ ಫುಲ್ ಬಿಜಿ ಆಗಿರುತ್ತೆ, ಯಾಕಂದ್ರೆ ಎಲ್ಲ ಕಡೆನೂ ಕೂಡ ತಿದ್ದುಪಡಿ ಮಾಡಿಸ್ಕೋತಾ ಇರ್ತಾರೆ. ಸೊ ನಿಮಗೆ ತಿದ್ದುಪಡಿ ಮಾಡಿಸ್ಕೊಳ್ಳುವಂಥದ್ದಿದ್ರೆ ಸೊ ಬೇಗನೆ ಹೋಗಿ ತಿದ್ದುಪಡಿಯನ್ನು ಮಾಡಿಸ್ಕೋಬಹುದು. ಓಕೆನಾ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ಎಲ್ಲದರ ಬಗ್ಗೆ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೇಡಿ ಫ್ರೆಂಡ್ಸ್.